ಒಂದು ನಿಮಿಷ ನೀವು ಅರ್ಸಿಕರಿಂದ ಬಂದಿರೋ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ನಮ್ಮದು ಕಾಂಗ್ರೆಸ್ ನಮ್ಮದು ಒಂದು ಪಕ್ಷ. ನಾವು ಜೊತೆಗೆ ನ್ಯೂಸ್ ಚಾನೆಲ್ ಸಮೇತ ಬಂದಿದ್ದೇವೆ. ಇಲ್ಲಿ ನಮಗೆ ಚಕಳಿ ಗ್ರಾಮದವರು ನಮ್ಮ ಸೋಮಣ್ಣ ಅವರು ನಮ್ಮ ಮೆಂಬರ್ಶಿಪ್ಪು ನಮ್ಮ ಪಕ್ಷಕ್ಕೆ ನಮ್ಮ ಊರಲ್ಲಿ ಈ ಥರ ಸಮಸ್ಯೆ ಆಗಿದೆ, ನಮ್ಮ ಊರಲ್ಲಿ ಈ ಥರ ತೊಂದರೆ ಆಗಿದೆ, ಒಂದು ಸಹಕಾರ ಕೊಡಿಸಿ, ನ್ಯಾಯ ಕೊಡಿಸಿ, ನಮಗೆ ಡಿ ಸಿಯಿಂದ ನ್ಯಾಯ ಸಿಕ್ಕಿಲ್ಲ, ತಹಸೀಲ್ದಾರಿಂದ ನ್ಯಾಯ ಸಿಕ್ಕಿಲ್ಲ, ಪೊಲೀಸ್ ಕಚೇರಿಯಿಂದ ನ್ಯಾಯ ಸಿಕ್ಕಿಲ್ಲ ಅಂತ ಹೇಳ್ತಿದ್ದಾರೆ. ಅದಕ್ಕೆ ನಾವು ಬಂದಿದ್ದೀವಿ. ನಮಗೆ ಸರಿಯಾದ ರೀತಿ ನಿಮ್ಮ ಗ್ರಾಮದಲ್ಲಿ ಮಾಹಿತಿ ಸಿಕ್ಕಿಲ್ಲ. ಅದಕ್ಕೆ ನೀವು ಯಾರಾದರೂ ಒಬ್ಬರು ಏನು ಮಾಹಿತಿಗೋಸ್ಕರ ಕರ್ಸ್ಕೊಂಡಿದ್ದೀರ ನಮ್ಮನ್ನು, ಯಾವ ವಿಷಯಕ್ಕೋಸ್ಕರ ಕರ್ಸ್ಕೊಂಡಿದ್ರು ಅಂತ ಒಂದ್ಸರಿ ಪ್ರಸ್ತಾಪವಾಗಿ ಹೇಳಿದರೆ ಅಲ್ಲಿ ಹೋಗಿ ನಾವು ಇದು ಮಾಡಬೇಕಾಗುತ್ತೆ. ಅಲ್ಲೋ ಸ್ಪಾಟ್ಗೆ ಹೋಗಿ ಮಾತಾಡೋಕ್ಕಂತ ಕೆಲಸ ಆಗುತ್ತೆ. ಯಾರಾದ್ರು ಹೇಳ್ತೀರಾ? ನನ್ನ ಹೆಸರು ಲತಾ ಅಂತ. ನಾವು ತಟ್ಟೆಹಳ್ಳಿ ಗ್ರಾಮದಲ್ಲಿ ಈಗ ನನ್ನ ಮದುವೆ ಆಗಿ 15-16 ವರ್ಷ ಆಯಿತು. ಅವಾಗಿಂದ ಇದೇ ಊರಲ್ಲಿ ವಾಸವಾಗಿದ್ದೀವಿ. ಇಲ್ಲಿ ನಮ್ಮೂರಲ್ಲಿ ಒಂದಷ್ಟು ಜಮೀನು ಸರ್ಕಾರ ಗೋಮಾಳಿ ಇದೆ. 65 ಎಕರೆ ಪ್ಲಾಟ್ ಇದೆ. ಅಲ್ಲಿ 41 ಮತ್ತು 48, 51 ಸರ್ವೆ ನಂಬರು. ಅದು ಈಗ 8-10 ವರ್ಷದಿಂದ ಆಳ್ದಿದ್ದಿತ್ತು. ಮುಂಚೆ ಎಲ್ಲ ಈಗ 40-30 ವರ್ಷದಿಂದ ಹುಟ್ಟಿದ್ದಾರೆ. ನಾನು ಕಾಣಂಗೂ ಹುಟ್ಟಿದ್ರು. ಅದು ಹುಟ್ಟು ಬೆಳೆ ಮಾಡ್ಕೊಳ್ಳೋರು. ಈಗ ನಮ್ಮ ಕಡೆಯಿಂದನೇ ಒಬ್ರು ಹುಡುಗನ್ನ ಸೆಲೆಕ್ಷನ್ ಮಾಡಿ ಮಂಡಲ ಪಂಚಾಯತಿ ಸದಸ್ಯರನ್ನಾಗಿ ನೇಮಕ ಮಾಡ್ಕೊಂಡು ಆ ಹುಡುಗ ಇದು ಸರ್ಕಾರಿ ಗೋಮಾಳ ಯಾರೂ ಹೊಡೆಯಂಗಿಲ್ಲ ಅಂತ ನಿಲ್ಲಿಸಿದ್ರು. ಮತ್ತು ಅವರೇ ಎಲ್ರಿಗೂ ಹೇಳಿ ನಿಲ್ಲಿಸಿ ಅದು ತುಂಬಾ ಗಲಾಟೆ ಆಗಿತ್ತು. ಮತ್ತು ತಹಸೀಲ್ದಾರ್ AC DC ಕಂಪ್ಲೇಂಟ್ ಕೂಡ ಆಗಿತ್ತು. ಅದು ಕೋರ್ಟಿಗೆ ಬಿದ್ದಿತ್ತು. ಕೋರ್ಟಿಂದವ ಮತ್ತೆ ಈಗೆಲ್ಲ ಮತ್ತೆ ಅಲ್ಲಿಂದವ ಎಲ್ಲ ಹಂಗೆ ಉಳ್ದಂಗೆ ಹಂಗೆ ಬಿಟ್ಟಿದ್ರು ಇಷ್ಟಿನ ತನಕ. ಈಗ 29ನೇ ತಾರೀಕು ಹೋದ ತಿಂಗಳು 29ನೇ ತಾರೀಕು, ಇವತ್ತು ಎಷ್ಟು ಆವಾಗ 29ನೇ ತಾರೀಕಿಂದ ಮತ್ತೆ ಅದನ್ನು ನೈಟೇ ಹೋಗಿ ಹುಟ್ಟಿದ್ದಾರೆ ಅವರೇ. ಈಗ ಯಾರು ಸ್ಟಾಪ್ ಮಾಡಿಸಿದ್ರು ಅವರೇ ಹುಟ್ಟಿದ್ದಾರೆ. ಅವರೇ ಉತ್ಕೊಂಡು ಅವರೇ ಬೆಳೆ ಎಲ್ಲ ನೈಟೇ ಹಾಕಿ ತೆಂಗಿನ ಸೋಸಿ ಎಲ್ಲ ಹಾಕಿದ್ದಾರೆ. ಅದಕ್ಕೆ ನಾವು ಒಂದಷ್ಟು ಜನ ಬಲಗೈನರು ಇದ್ದೀವಿ, ಎಡಗೈನರು ಬಲಗೈನರು ಇದ್ದೀವಿ. ಅದರಲ್ಲಿ ಎಡಗೈನರು ನಮಗೆ ಮನೆ ಇಲ್ಲ, ಜಮೀನಿಲ್ಲ, ನಾವೆಲ್ಲ ಕೂಲಿ ಮಾಡ್ಕೊಂಡು ತಿನ್ನಬೇಕು. ಮಕ್ಳುಗಳಿಗೆ ಆಟ ಆಡೋಕ್ಕೆ ಜಾಗಿಲ್ಲ. ನಮ್ಮ ಮನೆಗಳು ಹಿಂದ್ಗಡೆ ಮೌರಿ ಇದೆ. ಆ ಮೌರಿ ಜೊತೆ ಹಳ್ಳ ನೀರು ಹರಿಯುತ್ತೆ. ರಾತ್ರಿ ಆಯ್ತು ಅಂದರೆ ಸೊಳ್ಳೆಗಳು ಕಾಟ. ಮಕ್ಳು ಮರಿಗಳಿಗೆಲ್ಲ ಹುಷಾರಿಲ್ಲ. ನಮ್ಗಳಿಗೆ ಅಲ್ಲಿ ಮನೆ ಕೊಡ್ತೀವಿ, ಇದು ಕೊಡ್ತೀವಿ ಅಂತ ಹೇಳಿ ಒಂದು 500 ಒಂದು 3-4 ಸೈಟ್ ಮಾಡಿಸ್ಕೊಡ್ತೀವಿ ನಿಮ್ಮ ಹೆಸರಿಗೆ ಅಂತ ಹೇಳಿ ನಮ್ಮ ಹತ್ರ ಆಧಾರ್ ಕಾರ್ಡು, ಐಡೆಂಟಿ ಕಾರ್ಡು, ಆಮೇಲೆ ಕ್ಯಾಸ್ಟು, ಇನ್ಕಮ್ಮು ಪ್ರತಿಯೊಂದು ಇಸ್ಕೊಂಡಿದ್ರು. ಒಂದು 3 ಸರಿ ನಾವು ಕೊಟ್ಟಿವಿ, ಒಂದು 3-4 ಸರಿ ಕೊಟ್ಟಿವಿ. ಹಂಗೆ 500 ದುಡ್ಡು ಕೊಟ್ಟಿವಿ. ನಮಗೆ ಇಲ್ಲಿವರೆಗೂ ನಿವೇಶನೂ ಆಗಲಿಲ್ಲ, ಈ ಕಡೆ ಜಮೀನು ಆಗಲಿಲ್ಲ. ನಾವು ನೋಡಿರೆ ಬಡವರು, ನಮಗೆ ಒಂದು ಕುಂಟೆನೂ ಕೂಡ ಜಾಗಿಲ್ಲ. ನಾವು ಇನ್ನೊಬ್ರ ಮನೆ ಕೂಲಿ ಮಾಡಬೇಕು, ಅನ್ನ ತಿನ್ಬೇಕು. ಅದು ಬಿಟ್ರೆ ನಮಗೆ ಬೇರೆ ಏನು ಆಪ್ಷನ್ ಇಲ್ಲ. ಈಗ ಸರ್ಕಾರದ ಗೋಮಾಳ ನಮಗೂ ಕೊಡಿಸ್ತೀವಿ ಅಂತ ಹೇಳಿ ನೈಟ್ ಹೋಗಿ ಅವರೇ ಹುಟ್ಟಿದ್ದಾರೆ ಬಲಗೈನವ್ರು. ಈಗ ನಾವು ಎಡಗೈನವ್ರು ನಾವು ಏನು ಮಾಡಬೇಕು? ನಮಗೇನು 10 ಎಕರೆ ಜಮೀನು ಐತಾ? ಹೋಗ್ಲಿ ಸಂಬಂಧಪಟ್ಟಂತ ಅಧಿಕಾರಿಗಳ ಹತ್ರ ಹೋದ್ರೆ ಅವ್ರು ಏನು ರೆಸ್ಪಾನ್ಸೇ ಮಾಡಂಗಿಲ್ಲ. ನಮ್ಗೆ ಸ್ಪಾನ್ಸರ್ ಇಲ್ಲ. ಇಷ್ಟು ವರ್ಷ ನೀವು ಒಳ್ಳೆ ಸುರೇಶ್ ಅವ್ರನ್ನೊಬ್ರು ಶಾಸಕರು ಅಂತ ಮಾಡಿದ್ದೀರಾ. ಅವರು ಬಂದ್ರು ನಾವು ಪ್ರತಿಯೊಬ್ಬರ ಹತ್ರ ಹೋಗಿದ್ದೀವಿ. ಇಷ್ಟು ವರ್ಷ ನೀವು ಕಾಂಗ್ರೆಸ್, JDS, BJP ಅಂತ ಓಟ್ ಹಾಕಿ ಗೆಲ್ಲಿಸ್ಕೊಂಡಿದ್ರಲ್ಲ, ಆ ಥರದಲ್ಲಿ ಯಾರೊಬ್ರು ರಾಜಕಾರಣಿಗಳು ಬಂದು ಮುಂದೆ ಬಂದಿಲ್ವಾ? ಯಾರು ಬಂದಿಲ್ಲ. ಒಂದ್ಸರಿ ಉಳ್ಳಾಳಿ ಸುರೇಶ್ ಶಾಸಕರು ಬಂದ್ರೆ ಅವರು ನ್ಯಾಯಬದ್ಧವಾಗಿ ಮಾತಾಡಿದ್ದಾರೆ. ಇದು ಅವರು ಶಾಸಕರು ಬಂದ್ರು, ತಹಸೀಲ್ದಾರ್ ಬಂದ್ರು, ಅವರು ನ್ಯಾಯಬದ್ಧವಾಗೇ ಮಾತಾಡಿದ್ರು. ಕಾನೂನು ಏನ್ ಹೇಳುತ್ತೆ ಅದ್ರಂತಲೇ ನಾವು ಮಾಡ್ತೀವಿ ಅಂತ. ಆದ್ರೂ ಅವರು ಅದ್ರ ಮೇಲೂ ಮೀರಿ ಇದ್ ಮಾಡ್ತಾರೆ, ದೌರ್ಜನ್ಯ ಮಾಡ್ತಾರೆ. ರಾತ್ರಿ ಹೋಗಿ ಉಳುಮೆ ಮಾಡಿ ರಾತ್ರಿ ತೆಂಗಿನ ಸಸಿ ಅಂತ ಹೇಳಿದಾರ. ಯಾವ ಅಧಿಕಾರಿಗಳು ಹೇಳಕ್ಕಾಗುತ್ತೆ? ಯಾವ ಕೆಲಸ ಮಾಡಿದ್ರು? ಗ್ರಾಮಸ್ಥರ ಅನುಮತಿ ಇಲ್ದಲೆ ಹೆಂಗ್ ಹೋಗಿ ಮಾಡಿದ್ರು ಅಂಬೇಡ್ಕರ್ ಫೋಟೋ ಕಟ್ಟಿ, ಅಂಬೇಡ್ಕರ್ ಬ್ಯಾನರ್ ಕಟ್ಟಿ, ಅಂಬೇಡ್ಕರ್ ಅಂದ್ರೆ ನಾವು ಅಂಬೇಡ್ಕರ್ ಅವ್ರೆ. ಅಂಬೇಡ್ಕರ್ ಸಂವಿಧಾನ ಬದಲು ಎಲ್ಲರೂ ಸಮಾನತೆ. ಎಲ್ಲ ಜಾತಿಯವರು ಹಂಚ್ಕೊಂಡಿದ್ರು. ಅದನ್ನ
ಬಿಡಿಸ್ತಾರೋ ಅವರೇ. ಈಗ ಹಂಚ್ಕೊಂಡೆ ಸಮಾನತೆ ಅಂದಾಗ ಎಲ್ಲರೂ ಸೇರ್ತಾರೆ. ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಸಂವಿಧಾನ ಅಂತ ಬರ್ದಿರೋದು ಎಲ್ರೂ ಸಮಾನತೆ. ನಾನು ಒಬ್ಬ ಎಸ್ಸಿನೇ ಹಂಗನ್ಬಿಟ್ಟು ನಾನು ದೌರ್ಜನ್ಯ ಅಂಬೇಡ್ಕರ್ ಫೋಟೋ ಇಟ್ಕೊಂಡು ದೌರ್ಜನ್ಯ ಅದೇ ಇವ್ರದ್ದು ಬೇಡಿಕೆ ಏನ್ ಕೇಳಿ, ಈಗ ಇವ್ರಿಗೆ ಏನಾಗಬೇಕು? ಈಗ ಇರ್ಲಿ ಒಂದ್ ನಿಮಿಷ. ಈಗ ನಿಮ್ ಬೇಡಿಕೆ ಇಲ್ಲ, ಅದು ಸರ್ಕಾರ ಜಾಗಮ್ಮ. ಅದು ಸರ್ಕಾರದ ಜಾಗ, ಸರ್ಕಾರ ಕೊಡಲ್ಲ ಅಂದ್ರೆ ಒಪ್ಕೋತೀರಾ? ಒಂದ್ ನಿಮಿಷ ಸಮಾಧಾನ ಹೇಳಿ. ಸರ್ಕಾರ ಬೇಕಾದ್ರೆ ಕೊಟ್ರೆ ಕೊಡ್ಲಿ, ನಮಗೆ 20 ಗುಂಟೆ ಕೊಡದಲ್ಲ ಹೋದ್ರೆ ಎಲ್ಲ ಜಾತಿಯವ್ರಿಗೂ ಕೊಡ್ಬೇಕು. ಅದಕ್ಕೆ ಹೋರಾಟ ಮಾಡೋಣ. ಆಯ್ತು, ಹೋರಾಟ ಮಾಡ್ತೀರಾ? 40 ವರ್ಷ ಕಾಲದಲ್ಲಿ ಶಾಂಬವ್ರ ಕಾಲದಲ್ಲಿ ಹಂಚಿದ್ದಾರೆ ಎಲ್ಲರಿಗೂ. ಹಂಚಿಬಿಟ್ಟು ಈಗ 3 ಟಿಪ್ಪು ಈಗ ಇವ್ರು ಏನ್ ಮಾಡ್ತಾ ಇದ್ದಾರೆ, ನಾವೇ 30 ವರ್ಷದಿಂದ ಹೊಡೆದಿದ್ದೀವಿ ಅಂತ ಹೊಡೆದಿದ್ರಲ್ಲ, ಎಲ್ಲರೂ ಹೊಡೆದಿದ್ರಲ್ಲ. ಅದು ರಾತ್ರಿನೇ ಹೋಗಿ 15 ಟ್ಯಾಕ್ಟ್ರಿ ತಂದು ಭಾನುವಾರ 29, 30ರಲ್ಲಿ 6ನೇ ತಿಂಗಳಲ್ಲಿ ಅವಾಗ ಹೊಡೆದ್ಬಿಟ್ಟು ಇವ್ರು ಈ ತರ ದೌರ್ಜನ್ಯ ಮಾಡಿದ್ದಾರೆ. ಏನೋ ಒಂದ್ ಹೇಳಿ ಏನೋ ಒಂದ್ ಮಾಡೋದಲ್ಲ, ಎಲ್ಲರಿಗೂ ಬೇಕು ತಾನೆ. ನಾವು ನ್ಯಾಯಬದ್ಧವಾದಂತ ಕೆಲಸ ಮಾಡ್ತೀವಿ. ನೀವೆಲ್ಲರೂ ನಮ್ಮ KRS ಪಾರ್ಟಿಗೆ ಸಪೋರ್ಟ್ ಮಾಡ್ತೀವಿ ಅಂದ್ರೆ ಮಾತ್ರ ನಾವು ಒಂದ್ ನಿಮಿಷ ಇಲ್ಲಿವರೆಗೂ ಕಾಂಗ್ರೆಸ್ JDS BJP ಅವಕಾಶ ಕೊಟ್ಟಿರಿ, KRS ಪಾರ್ಟಿಗೂ ಸಪೋರ್ಟ್ ಮಾಡಿ ಅವಕಾಶ ನೀಡಿ. ಈ ಸಲ ನಮ್ಮ ಟಾರ್ಚ್ ಕೊಡ್ತು ನಮ್ದು ಈ ತರ ನಮ್ಮ ಸೋಮಣ್ಣ ಅವರೇ ಇದ್ ಮಾಡ್ಬೇಕು ಅಂತ ಹೇಳ್ತಿದ್ರೆ ನೀವೆಲ್ಲರೂ ಸಹಕಾರ ಕೊಡಿ. ನಾವು ಹಣ ಕೊಡಲ್ಲ, ಎಂಡ ಕೊಡಲ್ಲ, ಕುಕ್ಕರ್ ನಿಕ್ಕರ್ ಫಸ್ಟೇ ಕೊಡಲ್ಲ. ನೀವು ಇಸ್ಕೊಂಡು 5,000 ಕೈ ಚಾಚಿಸ್ಕೊಂಡು ಇವತ್ತು ಈ ಮಟ್ಟಕ್ಕೆ ಬಂದಿಲ್ಲ. ನೆಕ್ಸ್ಟ್ ನಿಮ್ಮ ಮಕ್ಕಳು ಬೀದಿಗೆ ಬರ್ತಾರೆ, ಅದು ನೆನಪಲ್ಲಿ ಇರ್ತಾರೆ. ಯಾರಿಗೂ ತೊಂದರೆ ಆಗಬಾರ್ದು, ಎಲ್ಲರಿಗೂ ನಾಳೆ ಸಾಯ್ತೀವಿ. ಸರಿ, ಎಲ್ಲ ಸ್ಪಾಟ್ ಬರ್ತೀರಾ? ತಿಂದು ಸಾಯ್ಬೇಕು.